ಇನ್ನು ರಾಜೀನಾಮೆ ಕೊಟ್ಟ ಬಳಿಕ ಧರ್ಮೇಂದ್ರ ಪ್ರಧಾನ್ ಪಾರ್ಲಿಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಸಂಸದರು ನಾಯಕರಿಂದ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತವರಿಗೆ. ಎಲ್ಲರೂ ಕೂಡ ಭಾರಿ ಪ್ರಮಾಣದಲ್ಲಿ ಒಬ್ಬ ಸಾಧಕನನ್ನು ವೆಲ್ಕಮ್ ಮಾಡಿದ ಹಾಗೆ ವೆಲ್ಕಮ್ ಮಾಡಿದ್ದಾರೆ. ಪ್ರಧಾನ್ಗೆ ಪೇಟ ತೋಡಿಸಿದ್ರು, ರಾಜ ಮರ್ಯಾದೆ ಕೊಟ್ಟು ಸ್ವಾಗತ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪೇಟ ತೋಡಿಸಿದ್ರು, ರಾಜ ಮರ್ಯಾದೆ ಮೂಲಕ ಪ್ರಜಾಪ್ರಭುತ್ವವನ್ನು ಅಣಕಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು. ರಾಜ ಮರ್ಯಾದೆಯ ಸ್ವಾಗತವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸಂಸದರ ವರ್ತನೆಗೆ ಪ್ರತಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾವೆ. ಏನು ಸಾಧನೆ ಮಾಡಿದ್ದಾರೆ ಸ್ವಾಮಿ? ಏನು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆಯನ್ನು ಏನಾದರೂ ಮಾಡಿದ್ರ? ಭಾರಿ ಪ್ರಮಾಣದಲ್ಲಿ ಕ್ರಾಂತಿಯನ್ನು ಏನಾದರೂ ಹುಟ್ಟುಹಾಕಿದ್ರ? ಯಾವುದೂ ಇಲ್ಲ. ಇವರ ಕಾಲದಲ್ಲೇ 2024ರಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ನೀಟು. ಅದಾದ ನಂತರದಲ್ಲಿ ಮತ್ತೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ 2026ರಲ್ಲಿ. ಆದರೆ ಇದು ಬಿ ಜೆ ಪಿಯದ್ದು ತುಂಬ ಅತಿರೇಕದ ವರ್ತನೆ ಅಂತ ಈಗ ಪ್ರತಿಪಕ್ಷದವರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದು ತೀವ್ರ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ಯುವ ಸಮೂಹದ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ ಈ ಒಂದು ಘಟನೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ರಾಜ ಮರ್ಯಾದೆ ಕೊಟ್ಟು ತಲೆಯ ಮೇಲೆ ಒಂದು ಪೇಟ ತೋಡಿಸಿದ್ದಾರೆ. ಶಾಲು ಹೊದಿಸಿ ಸನ್ಮಾನ ಮಾಡಿ ಅವರನ್ನು ಸ್ವಾಗತ ಮಾಡಿದ್ದಾರೆ ಸದನಕ್ಕೆ.